3 ಜನ ಮಕ್ಕಳು ಜನಿಸಿ ಅದರಲ್ಲಿ ಪ್ರಧಾನವಾಗಿ ದತ್ತಾತ್ರೇಯರು ತ್ರಿಮೂರ್ತಾತ್ಮಕರು ಆಗಿ ಪರಬ್ರಹ್ಮ ಸ್ವರೂಪರು ಆದಂತಹ ಪರಂಜ್ಯೋತಿ ಸ್ವರೂಪ ತತ್ವವನ್ನು ಏಕವಾದಂತಹ ಏಕಮೇವ ದ್ವಿತೀಯವಾದಂತಹ ಗುರು ತತ್ವವನ್ನು ಮೊದಲು ಪ್ರಪಂಚಕ್ಕೆ ಅನಾವರಣಗೊಂಡು ಜೋಳಿಗೆ ಬೆತ್ತ ತ್ರಿಶೂಲ ಇವುಗಳ ಮೂಲಕ ಭಕ್ತಿ ಸಾಧನೆಗಳನ್ನ ಮುಂದೆ ಗುರು ಪರಂಪರೆ ಉಳಿಲಿ, ನಾನತ್ವ ಅಹಂಕಾರಗಳನ್ನ ಬಿಟ್ಟು ಭಗವತ್ ಸೇವೆ ಮಾಡ್ಲಿ ಅನ್ನುವಂತಹ ಈ ಪರಂಜ್ಯೋತಿ ಪರಂಪರೆಯ ಅನಾವರಣ ಸಾಕಾರ ಸ್ವರೂಪವೇ ದತ್ತಾತ್ರೇಯರು. ಇದೇ ಕಾಲಮಾನ ಕಳಿತಾ ನವನಾಥರು, ಆರೂಢರು, ಸಂಗಮರು, ಗುಡ್ಡರು, ನೀಲಗಾರರು, ಜೋಗಿಗಳು, ಜಂಗಮರು, ಕೊಡೇಕಲ್ ಬಸವೇಶ್ವರರು, ಮಂಟೇಸ್ವಾಮಿಯವರು, ಇವರೆಲ್ಲ ಅವಧೂತರು. ಇವರೆಲ್ಲ ಅವಧೂತ ಪರಂಪರೆಯ ಗುರುಗಳು. ಇವರು ಆ ಕಾಲಕ್ಕೆ ತಕ್ಕಂತೆ ಧರ್ಮಕ್ರಾಂತಿ, ಸಮಾನತೆ ಧರ್ಮಕ್ರಾಂತಿಗಾಗಿ ಬಡವರಿಗೆ ಉದ್ಧಾರಕ್ಕೆ, ದೀನ ದಲಿತರು ಉದ್ಧಾರಕ್ಕೆ, ಏಕ ಸಮಾನತೆಗೋಸ್ಕರ ಹೋರಾಟ ಮಾಡಿದಂತಹ ಕ್ರಾಂತಿ ಪುರುಷರು. ಇವರೆಲ್ಲರ ಮೂಲ ತತ್ವ ಏನು ಅಂತಂದ್ರೆ ಪರಂಜ್ಯೋತಿ ಆದಂತಹ ಪರಮಾತ್ಮನ ದಿವ್ಯವಾದಂತಹ ತತ್ವವನ್ನು ಜಾಗರಣ ಮಾಡಬೇಕು, ಏಕವಾದಂತಹ ಓಂಕಾರವನಾದಂತಹ ಪರಮಾತ್ಮನ ಮಹಿಮೆಯನ್ನ ತಿಳಿಸ್ಬೇಕು, ಜನರನ್ನ ಆಧ್ಯಾತ್ಮಿಕ ದಾರಿಗೆ ತಂದು ಸಾಧಕರನ್ನಾಗಿ ಮಾಡಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನ ಎಲ್ಲರೂ ಅದನ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ, ಸಾಧಕರಾಗಿ ಧರ್ಮ ಉಳಿಸ್ಬೇಕು ಅಂತ ಒಂದು ಉದ್ದೇಶಕ್ಕೆ ಅವಧೂತ ಪರಂಪರೆ ಅನಾವರಣಗೊಂಡಿದೆ.